ಪ್ರಥಮದಲ್ಲಿ ಬಂದು ನನ್ನ ಆರಾಧ್ಯ ದೇವರಾಗಿರ್ತಕ್ಕಂಥ ಯಾರ್ರಿ ಗೌಡ್ರ? ಸೋಮಲಿಂಗೇಶ್ವರ ಪಾದಾರವಿಂದ್ರಗಳಲ್ಲಿ ಪಡಮಟ್ಟು ಹೌದು. ಕೈಲಾಸದಲ್ಲಿ ಗುರು ಸೇವೆಯನ್ನ ಮಾಡಿ ಮಾಡಿ ಮೂರೂರ ಮುಂಗಡಿಯಲ್ಲಿ ನೆಲೆಸಿರ್ತಕ್ಕಂಥ ಆಹಾ ಯೋಗಿನಾದ ಅಮೋಘ ಸಿದ್ಧನ ಪಾದಗಳಿಗೂ ಕೂಡ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಹೌದು. ಲಿಂಗೈಕ್ಯರಾಗಿರ್ತಕ್ಕಂಥ ಆಹಾ ಇವ್ರು ಯಾರು? ಸಿದ್ಧರತ್ನ ಶ್ರೀ ಮದಗೊಂಡ ಮಹಾರಾಜರ ಪಾದಗಳಿಗೂ ಕೂಡ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಇವತ್ತಿನ ದಿವಸ ಉಂಬ್ರಾಣಿ ಗ್ರಾಮದ ಒಂದು ಆದಿದೇವರಾಗಿರ್ತಕ್ಕಂಥ ಯಾರೀ? ಬನಸಿದ್ಧ ದೇವರ ಪಾದಗಳಿಗೂ ಕೂಡ ನನ್ನ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಹೌದು. ಇವತ್ತಿನ ದಿವಸ ಇಲ್ಲಿ ಒಂದು ಬನಸಿದ್ಧ ದೇವರ ಜಾತ್ರಾ ನಿಮಿತ್ತವಾಗಿ ಏನ್ ಮಾಡ್ಯಾರ್ರಿ? 2 ಡೊಳ್ಳಿನ ಕಲಾ ಸಂಘಗಳನ್ನ ಬರಮಾಡಿಕೊಂಡಾರ ಜಾಗರಣೆಗೋಸ್ಕರವಾಗಿ. ಜಾಗರಣೆಗೋಸ್ಕರವಾಗಿ. ಹೌದು. ಅವು ಯಾವ ಮೇಳ ಅನ್ನೋದು ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದ್ದ ಮಾತದ. ಹೌದಲ್ರಿ? ಊರ ತಾಲೂಕಾ ಜಿಲ್ಲಾ ಹೇಳುವಂತ ಅವಶ್ಯಕತೆ ಇಲ್ಲ. ಹೇಳಿದ್ರೆ ಏನಾಗುದತ್ತೀರಿ? ಹೇಳಿದ್ರೆ ಏನಾಗುದದ, ಅದ್ರ ಟೈಮ್ ಎಷ್ಟಾಗ್ತದ, ಆಗ್ಲಿ ಆಗ್ಲಿ. ಅದಕ್ಕೆ ಎಲ್ಲರಿಗೂ ಪರಿಚಯ ಇದ್ದ ಮೇಳಗಳವ. ಹೌದು ಹೌದು ಹೌದು. ಲಮಾನಟ್ಟಿ ತುಕಾರಾಮ್ ಮಹಾರಾಜರು, ನಮ್ಮ ಸಿರಾಡೋಣ ಗಿರ್ಮಲ್ ಮಾಸ್ತರ್ ಅವರು, ಹೌದು ಹೌದು, ಇವರು ನಾಡಿನ ತುಂಬಾ ಎಲ್ಲ ಪ್ರಸಿದ್ಧ ಹಾಡಿಕೆಯನ್ನು ಮಾಡಿದವ್ರದಾರ. ಹೌದು. ಅದಕ್ಕ ಮಹಾತ್ಮರ ಒಂದು ಮಾತನ್ನ ಹೇಳ್ತಾರ ಮಾಸ್ತರ. ಏನಂತ ಹೇಳ್ತಾರ್ರಿ ಮಾತಾ? ದೇವನ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಅಂತ ಹೇಳ್ತಾರೆ ಮಹಾತ್ಮರು. ಹೌದು ಹೌದು. ಇದು ಎಲ್ಲ ಪರಮಾತ್ಮನ ಒಂದು ಬ್ರಹ್ಮ ಸೃಷ್ಟಿ ಅದ. ಇದು ಏನು ಕಣ್ಣಿಗೆ ಕಾಣ್ತದೆ? ಎಲ್ಲಾನು ಅಂತ ಪರಮಾತ್ಮನ ಸೇವೆಯನ್ನ ಮಾಡಿ ನಾವು ನೀವುಗಳೆಲ್ಲ ಧನ್ಯರಾಗುದದ. ಹೌದಲ್ರಿ? ಈ ಪರಮಾತ್ಮನಿಂದ ಈ ಜಗತ್ತೆ ಹೆಂಗ ನಡೆದದ? ಹೆಂಗ ನಡೆದದ್ರಿ? ಸೂತ್ರಧಾರಿ ಪರಮಾತ್ಮ ಅದಾನ. ಸೂತ್ರ ಎಲ್ಲ ಅವನ ಕೈಯಾಗದ. ಅವನ ಕೈಯಾಗದ. ನಾವು ಎಲ್ಲರೂ ಪಾತ್ರ ಮಾಡುವುದದ. ಹೌದು ಹೌದು ಹೌದು. ಅದಕ್ಕಾಗಿ ಇನ್ನೊಂದು ಮಾತು ಹೇಳ್ತಾರೆ ಶರಣರು. ಏನಂತ? ಆಚಾರವಿಲ್ಲದ ಸ್ತ್ರೀಭೂತ ಪ್ರಾಣಿ, ಆಚಾರವಿಲ್ಲದ ಲಿಂಗಶಿಲೆ, ಹೌದು, ಆಚಾರವಿಲ್ಲದ ಪ್ರಸಾದವೆಂದಲ, ಆಚಾರವಿಲ್ಲದ ಮಾನವ ದುಷ್ಕರ್ಮಿ, ಹೌದು, ಅಷ್ಟವನೇರುವುದಕ್ಕೆ ಲಿತ್ತಣಕಿಯ ಸೋಪಾನ, ಹರ ಪದವನೇರುವುದಕ್ಕೆ ಗುರು ಹೇಳಿದ ಸದಾಚಾರವೇ ಸೋಪಾನ ಅಂತ ಹೇಳ್ತಾರೆ ಮಹಾತ್ಮರು. ಹೌದು ಹೌದ್ರಿ. ಇದು ಎಲ್ಲ ಪರಮಾತ್ಮನ ಬ್ರಹ್ಮ ಸೃಷ್ಟಿ ಅದ. ಹೌದು. 84 ಲಕ್ಷ ಜೀವರಾಶಿಗಳಿಗೆಲ್ಲ ಆಧಾರಭೂತ ಪರಮಾತ್ಮಂದದ. ಹೌದು. ಅದಕ್ಕ ಹರಿನಾಮಸ್ಮರಣೆ ಮಾಡ್ಬೇಕಾಗ್ಯದ ಗೌಡ್ರ. ಯಾಕ್ರಿ? ಹರಿನಾಮ ಸ್ಮರಣೆ ಎಲ್ಲರೂ ಮಾಡಬೇಕು. ನಾನು ಕೆಲವೊಬ್ರು ಬಿಟ್ರೆ ನಡೀತದ, ಯಾರೂ ಬಿಡಬಾರದು. ಹರಿನಾಮಸ್ಮರಣೆ ಎಲ್ಲರೂ ಮಾಡ್ಬೇಕಾಗ್ತದ. ಹೆಂಗ ಮಾಡ್ಬೇಕ್ರಿ? ಒಬ್ಬ ಕವಿ ಹಾಡ್ತಾನ, ಹೆಂಗ ಕೇಳು. ಹರಿಯ ಜ್ಞಾನಿಯದ ನರ ಜನ್ಮವೇಕೆ, ಹರಿಯ ಜ್ಞಾನಿಯದ ನರ ಜನ್ಮವೇಕೆ, ಹರಿಯ ಜ್ಞಾನಿಯದ ನರ ಜನ್ಮವೇಕೆ, ಹರಿಯ ಜ್ಞಾನಿಯದ ನರ ಜನ್ಮವೇಕೆ, ವೇದವನೋದದ ವಿಪ್ರತಾನೇಕೆ, ವೇದವನೋದದ ವಿಪ್ರತಾನೇಕೆ, ವೇದವನೋದದ ವಿಪ್ರತಾನೇಕೆ, ಕಾದಲರಿಯನ ವ್ರತನವೇಕೆ, ಕಾದಲರಿಯನ ವ್ರತನವೇಕೆ, ಹರಿಯ ಜ್ಞಾನಿಯದ ನರ ಜನ್ಮವೇಕೆ, ಹರಿಯ ಜ್ಞಾನಿಯದ ನರ ಜನ್ಮವೇಕೆ. ಹರಿನಾಮ ಸ್ಮರಣೆ ಬಹಳ ಮುಖ್ಯದ ಮನುಷ್ಯನಿಗೆ. ಆಗಲ್ರಿ ಗೌಡ್ರ. ಈ ಮನುಷ್ಯ ಜನ್ಮ ಬಹಳ ಶ್ರೇಷ್ಠ. ಹೌದು. ಈ ಮನುಷ್ಯ ಜನ್ಮಕ್ಕೆ ಏನ್ ಬೇಕು? ಏನ್ ಬೇಕ್ರಿ? ಗುರು ಬೇಕಾಗ್ಯದ ಗೌಡ್ರ. ಗುರು ಅಂದ ಕೂಡ್ಲೆ ನೆನಪಾಯ್ತು ನಮಗ. ಏನೇನ್ ಆಗ್ಯದ್ರಿ? ಗುರುವಿನೊಳಗ ಬಹಳ ನಮೂನಿ ಗುರುಗಳದಾರ. ಎಂತವ್ರದಾರ್ರಿ ಅವರು? ಮನೆಯೊಳಗ ಜನನೇ ತಾನೇ ಮೊದಲ ಗುರು, ತಾಯಿಗೆ ಗುರು ಅಂದಾರ. ಅತಾರ. ಹೌದಿಲ್ರಿ? ಹೌದು. ಸಾಲಿ ಕಲಿಸುವಾಗ ಸಾಲಿ ಕಲಿಸು
ಶಿಕ್ಷಕರಿಗೆ ಗುರುಗಳಂದಾರ, ಅತ್ತಾರ ಕೆಲವೊಬ್ರು ರಿಟೈರ್ಡ್ ಮಾಸ್ತರ್ಗಳಿಗೆ ಗುರುಗಳತ್ತಾರ. ಅತ್ತಾರ ಅತ್ತಾರ ಹೌದಿಲ್ರಿ? ಹೌದು ಹೌದು ರಾಜಗುರು ಅದಾರ, ಅದಾರ ಕುಲಗುರು ಅದಾರ, ಹಾ ಹಾ ಧರ್ಮಗುರು ಅದಾರ, ಅದಾರ ಗುರುವಿನ ಗುರು ಅದಾರ. ಸಾಕು ನಿಮ್ಮ ಲಿಸ್ಟ್ ಸಾಕತಿರಿ? ಸಾಕು. ಹಾ ಈಗ ಇಷ್ಟೊತ್ತನ ಏನ್ ಹೇಳಿದ್ರಿ ನೋಡಿ ನೀವು, ಹಾ ರೀ. ಇವರಿಂದ ನಮಗ ಮುಕ್ತಿ ಆಗುದಿಲ್ಲ. ಇವ್ರೆಲ್ಲರೂ ಹಾಯ ಇವ್ರು ಉಪಯೋಗ ಬಾರದವ್ರು ಅದಾರ, ಬಾರದವ್ರು ಅದಾರ. ಇವ್ರೆಲ್ಲರೂ ಈ ರಿಟೈರ್ಡ್ ಗುರುಗಳು ಬಿ ಎಲ್ಲರೂ ಬಾರದವ್ರು. ಹಾ ಹಾ ಹಾ. ಈ ಮನುಷ್ಯ ಜನ್ಮ ಮುಕ್ತಿಗೆ ಹೋಗ್ಬೇಕಾದ್ರೆ ಎಂತಾತ ಬೇಕು? ಎಂತಾತ ಇವ್ರು ಬಿಟ್ಟದನ್ರಿ, ಇದರ ಬಿಟ್ಟದ ನಾವು. ಅವ ಎಂತಾತ? ಸ್ವೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ಬೇಕು ಈ ಮಾನವ ಜನ್ಮಕ್ಕ. ಅವ ಠೀಕದನೇನ್ರಿ? ಹೀಗಲ್ಲ, ಹಾ, ನಮ್ಮನ್ನ ಮುಕ್ತಿಗೆ ಒಯ್ತಾನ. ನಾವು ಹೋಗ್ಲಿಲ್ಲ ಅಂದ್ರು ಹೋಯ್ತಾನ. ಭಕ್ತಿ ಮಾಡ್ಬೇಕಾಗ್ತದ. ಹಾ, ಹಾ. ಭಕ್ತಿ ಮಾಡಿದ್ರು ಹೋಯ್ತಾನ. ಭಕ್ತಿ ಮಾಡಿದ್ರ ಹಾ. ದುಡ್ಕೊಂಡ್ರ ಮುಕ್ತಿಗೆ ಒಯ್ತಾನ. ಹಾ ಹಾ ಹಾ. ಅಂತ ಗುರುವಿನ ನಾಮಸ್ಮರಣೆಯನ್ನು ಮಾಡಿ ಹೌದು, ನಾವು ನೀವುಗಳೆಲ್ಲ ಮುಕ್ತಿ ದ್ವಾರಕ್ಕೆ ಹೋಗುದದ. ಆಗಲಿ ಆಗಲಿ ಗೌಡ್ರ. ಅಂತ ಪರಮಾತ್ಮನ ಸೇವೆ, ಗುರುವಿನ ಸೇವೆಯನ್ನು ಮಾಡ್ಬೇಕಾಗ್ಯದ. ಯಾವ್ದಲ್ರಿ? ಅದಕ್ಕ ನಮ್ಮ ಸಂಘದವರಿಂದ ಹಾ, ತಪ್ಪು ತಡಿ ದೋಷಾದಿಗಳಂತ ಆಗ್ತಾವ. ಯಾಕ ಅವ್ಯಾಕ ಆಗ್ತಾವು? ಅವ್ಯಾಕಾಗ್ತಾವ? ಹೊಯ್ದು ಮತ್ತ ನಡೆಯುವ ಮನುಷ್ಯ ಎಡುವುದು ಸಹಜ. ಗೌಡ್ರ, ಹಾ, ನಡೆಯವ್ರಿ ಎಡುವವರಲ್ಲ, ಕೂತವ್ರಿ ಎಂದರೆ ಎಡುತ್ತಾರೆ. ಏನು ಅದಕ್ಕಾಗಿ ಹೇಳುದದ, ಏನಂತ? ನಾವು ಹಾಡುವಂತ ಹಾಡಿನಲ್ಲಿ ಆಗಲಿ, ಹೌದು, ಭಾಷಾಡುವಂತ ವಾದ್ಯದಲ್ಲಿ ಆಗಲಿ ಆಹಾ, ಅನೇಕ ತರದ ತಪ್ಪು ತಡಿ ದೋಷಾದಿಗಳಂತ ಆಗ್ತಾವ. ಯಾವ್ಯಾವತ್ ಕೇಳಿದ್ರ ಹೇಳಕ್ ಬರ್ತದ. ಹಂಗಾದ್ರೆ ಯಾವ್ಯಾವು? ಒಂದು ಶಬ್ದ ದೋಷ, ಹೌದು ಒಂದು ಲಯ ದೋಷ, ಹೌದು ಮತ್ತು ತಾಳ ದೋಷ, ರಾಗ ದೋಷ. ಹೌದು ಹೌದು ಇಂತಿಂತ ದೋಷಾದಿಗಳಾಗುದು ಸ್ವಾಭಾವಿಕ ಬಲ್ಲವರಿಗೆ ಗುರುತಾಗ್ತದ. ಹೌದು. ಸಭೆಯಲ್ಲಿ ವಿದ್ವಾಂಸರಿದ್ದಾರ, ಅದಾರ. ಶಾಸ್ತ್ರ ಬಲ್ಲವರಿದ್ದಾರ, ಹೌದು ಪುರಾಣ ಬಲ್ಲವರು ಇದ್ದಾರ, ಹೌದು ಹೌದು. ಪದ ಪದ್ಯಗಳನ್ನ ರಚನೆ ಮಾಡಿ ಹಾಡುವವರು ಕೂಡ ಇದ್ದಾರೆ. ಅದಾರ ಅದಾರ. ನಮ್ಮ ತಪ್ಪನ್ನ ಬದಿಗೊತ್ತಿ ಹೌದು. ಆ ಒಪ್ಪು ಅನ್ನುವಂತಾದೆ ಸ್ವೀಕಾರ ಮಾಡ್ತೀರಿ ಅನ್ನುವಂತ ಮಾತನ್ನ ಹೇಳಿ 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 ನಮ್ಮ ಮಾತಿಗೆ ರಾಮಗೈದು ಹಾ, ನಮ್ಮ ತುಕಾರಾಮ್ ಮಹಾರಾಜರು ಈ ಮನುಷ್ಯ ಜನ್ಮದ ಸಫಲತೆ ಬಹಳಷ್ಟು ಮಾತಾಡೋರ್ದಾರ. ನಿಮ್ಮದು ಮುಗೀತು. ನಮ್ಮದು ನಾಂದಿ ಚಾಲು ಅಟ್ಟೆ ಬೆಳಗಾನ ಮಾತಾಡಿಸಿ ನಮ್ಮನ್ನ ಕಲ್ಲು ಹೋಗಿಸಿ ಇಲ್ಲಿ ಯಾರನ್ನ. ಹಾ ಹಾ ಹಾ. ಅದಕ್ಕೆ ನಮ್ಮ ತುಕಾರಾಮ್ ಮಹಾರಾಜರು, ನಮ್ಮ ಸಹ ಕಲಾವಿದರು ಶಿರ್ವಾಡೋಣ ಗುರುಜಿ ಅವರು ಹಾ, ಈ ಮಾನವ ಜನ್ಮ ಹೆಂಗ ಉದ್ಧಾರ ಮಾಡ್ಕೋಬೇಕು ಅನ್ನೋದು ಬಹಳ ಮಾತಾಡೋರ್ದಾರ. ನೀವು ಹೇಳ್ತೀರಿ, ಅವರು ಹೇಳ್ತಾರ, ಅವರು ಹೇಳೋರ್ದಾರ. ನೋಡ್ರು ಹೆಂಗ್ ಹೆಂಗ್ ಹೇಳ್ತಾರ. ಅದಕ್ಕೆ ನಮ್ಮ ಮಾತಿಗೆ ರಾಮಗೈದು ಗೈದು ನಮ್ಮ ತುಕಾರಾಮ್ ಮಹಾರಾಜರು ಎರಡು ಮಾತನ್ನ ಹೇಳಿ ಗುರುನಾಮ ಸ್ಮರಣೆಯನ್ನ ಶುರು ಮಾಡ್ತಾರೆ. ಸಭಿಕರಿಗೆ ಯಾರಿಗೆ ಶಾಂತರಾಗ್ರಿ ಅನ್ನುವಂತ ಅವಶ್ಯಕತೆನೇ ಇಲ್ಲ. ಅಟ್ಟು ಶಾಂತತೆಯನ್ನು ಕಾಪಾಡ್ಯಾರ ಅವರು. ಹಿಂಗೆ ತಾವೆಲ್ಲರೂ 5 ಗಂಟೆವರೆಗೆ ಶಾಂತತೆಯನ್ನು ಕಾಪಾಡಬೇಕಾಗಿ ನಮ್ಮ ವಿನಂತಿ. ಆಗಲ್ರಿ ಗೌಡ್ರ.